ಅವಕಾಶ ನಮ್ಗೆ ಯಾವತ್ತೂ ಬರೋಕ್ಕಾಗಲೇ ಇಲ್ಲ. ಈ ಸಲ ಬರೋದಕ್ಕೆ ಒಂದು ಅವಕಾಶ ಸಿಕ್ತು. ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ವಿ, ಹೋಗ್ಬೇಕಂತ ಹೋಗೋಕ್ಕಾಗ್ತಿರಲಿಲ್ಲ, ಬೇರೆ ಬೇರೆ ಕಾರಣಗಳು. ಈ ಸಲ ಒಂದು ಸುಸಂದರ್ಭ ಒದಗಿ ಬಂದಿದೆ. ಅದು ಫುಲ್ ಫ್ಯಾಮಿಲಿ ಜೊತೆಗೆ ಬರೋಕ್ಕೊಂದು ಅವಕಾಶ. ಸೊ ದರ್ಶನ ಸಿಕ್ಕಿ ಭಾಳ ಖುಷಿಯಾಗಿದೆ. ಬೇಡ್ಕೊಂಡಿದ್ದೆ ನನಗೂ ದೇವ್ರಿಗೂ ಸಂಬಂಧಪಟ್ಟಿದ್ದು, ನಾನು ನಿಮ್ಗೆ ಯಾಕೆ ಹೇಳಿ. ಪ್ರಾರ್ಥನೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರನ್ನ ನಂಬುವಂಥವ್ರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ದೇವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇರಬೇಕಷ್ಟೇ. ಅದಕ್ಕೆ ಅಂತ ಪ್ರಾರ್ಥನೆ ಅಂತ ಕರೆಯೋದು, ಅದನ್ನು ಹೇಳಬಾರ್ದು ಯಾವತ್ತು. ಹಾಗೆ ಸರ್, ಈಗ ಕಾದ್ದಾರದ್ದು ಆಧ್ಯಾತ್ಮಿಕ ಚಿಂತೆ ಇರ್ತಕ್ಕಂಥದ್ದು, ಜೊತೆಗೆ ದೇವಿ ದರ್ಶನ, ನೀವು ಒಂದು ರೀತಿ ಆಧ್ಯಾತ್ಮಿಕ ವ್ಯಕ್ತಿ ಥರ ಈಗ ಇದಾಗ್ತಿದ್ದೀವಿ. ಹೀಗೆ ಇಲ್ಲ, ಸಿನಿಮಾ ಆಧ್ಯಾತ್ಮದ ಬಗ್ಗೆ ಆಗ್ಬೋದು, ಒಂದು ದೈವತ್ವ ಆಗ್ಬೋದು, ದೇವ್ರ ಬಗ್ಗೆ ಆಗ್ಬೋದು, ಒಂದು ಸಿನಿಮಾ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ನಂಬಿಕೆ ಇದ್ದು ಮಾಡಿರ್ತೀವಿ, ಅದನ್ನು ತುಂಬ ನಂಬಿ ಮಾಡಿರ್ತೀವಿ. ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ. ಸೊ ಅವಾಗ ಮಾತ್ರ ಆ ಸಿನಿಮಾ ಸರಿಯಾದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಅಂತ ನಂಬ್ತೀನಿ ನಾನು. ಸೊ ಹಾಗಾಗಿ ನಾನು ಅಷ್ಟೇ ಅಲ್ಲ, ನನ್ನ ಇಡೀ ತಂಡ, ನನ್ನ ಕುಟುಂಬ, ಎಲ್ಲರೂ, ನನ್ನ ನಿರ್ಮಾಪಕರಿಂದ ಪ್ರತಿಯೊಬ್ಬರು ಕೂಡ ನಾವೆಲ್ಲ ನಂಬಿ ಮಾಡಿರೋದು. ಇವತ್ತು ಜನರ ಆಶೀರ್ವಾದದಿಂದ, ಆ ದೇವರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿದೆ. ಸೊ ಹಾಗಾಗಿ ಈಗ ಸಕ್ಸಸ್ ಆದ ಮೇಲೆ ಎಲ್ಲ ಕಡೆಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕೆಲಸ. ಸೊ ಹಾಗಾಗಿ ಜನರ ಹತ್ರನೂ ಹೋಗ್ತಾ ಇದ್ದೀವಿ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ, ಅಷ್ಟೇ ಹೇಳ್ಬೋದು. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಹೇಳ್ಬಿಟ್ಟಿದ್ದೀವಿ ಆಲ್ರೆಡಿ. ಅದು ನೆಕ್ಸ್ಟ್ ಪ್ರೊಡ್ಯೂಸರ್ ಅನೌನ್ಸ್ ಮಾಡ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ. ಇಲ್ಲ, ಮುಂಚೆ ಇರಲಿಲ್ವಲ್ಲ, 2 ಕಾಂತಾರ ಅಷ್ಟೇ ಈ ಥರದ ಇದ್ದಿದ್ದು. ಸೊ ಸಿನಿಮಾ ಅಂದಾಗ ಬೇರೆ ಬೇರೆ ಜಾನರ್ಗಳನ್ನು ಮಾಡೋಂಥದ್ದು ಇದ್ದೇ ಇರುತ್ತೆ. ಸೊ ಕಾಂತಾರ ಅನ್ನೋಂಥ ವಿಚಾರ ಹೇಳಕ್ಕೆ ಬಂದಾಗ ಖಂಡಿತವಾಗ್ಲೂ ಅದು ಡಿವೈನ್ ಎಲಿಮೆಂಟನ್ನು ತೊಗೊಂಡು ಹೋಗುವಂಥ ಕಥೆ ಆಗಿರುತ್ತೆ. ಥ್ಯಾಂಕ್ ಯು. ನೀವು ಹೇಳಬೇಕು, ನಾವೇನು ಹೇಳೋದು, ಸಕ್ಸಸ್ ಕೊಟ್ಟರು ನೀವೇ. ಸೊ ನೀವೇ ಹೇಳಬೇಕು ಅದನ್ನು. ಥ್ಯಾಂಕ್ ಯು ಸೋ ಮಚ್. ಹಾಸನ ಭಾಳ ವಿಶೇಷ, ಯಾಕಂದರೆ ನಮ್ಮ ಇಡೀ ತಂಡಕ್ಕೆ ಬಹುದೊಡ್ಡ ಯಶಸ್ಸು ಸಿಕ್ಕಿರೋಂಥ ಒಂದು ಸಿನಿಮಾ ಕಿರಿಕ್ ಪಾರ್ಟಿಯನ್ನು ನಾವು ಇಲ್ಲೇ ಶೂಟ್ ಮಾಡಿರೋದು. ಹಾಗಾಗಿ ಇಲ್ಲಿ ತುಂಬ ಜನ ಸ್ನೇಹಿತರು, ತುಂಬ ಜನ ಹಿರಿಯರು, ಅಧಿಕಾರಿಗಳು, ಸೊ ಎಲ್ಲರೂ ನಮಗೆ ಯಾವತ್ತೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸ್ಪೆಷಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಷ್ಟು ಅದ್ಭುತವಾಗಿ ನಮಗೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನದ ವತಿಯವರು ಮತ್ತು ಪೊಲೀಸ್ ಇಲಾಖೆಯವರು ತುಂಬ ಸಹಾಯ ಮಾಡಿದ್ರು. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇ. ಥ್ಯಾಂಕ್ ಯು. ಚಾಪ್ಟರ್ 1 ಸಹ ಹಾಸನ ಜಿಲ್ಲೆಯಲ್ಲೇ ಅದು ಮಾಡಿದ್ವಿ, ಅಲ್ಲಿ ಶೂಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ದೇವಿ ಶಕ್ತಿ ಬಗ್ಗೆ